ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಡಿ ಗ್ಯಾಂಗ್ನವರು ಉತ್ತರ ಕರ್ನಾಟಕದ ಮಂದಿ ಅಂತೆ ಹಾಗೆ ಹೀಗೆ ಈ ಥರ ತೇಜಾವಾದೆ ಮಾಡ್ತಕ್ಕಂಥ ಈ ಕನಿಷ್ಠ ಕಾಸರಗೋಡು ಅವರಿಗೆ ಏನನ್ನಬೇಕು? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಈಗ ನಮ್ಮ ಚಕ್ರವರ್ತಿ ಅವರಿಗೆ ಬೆದರಿಕೆ ಕರೆ ಮಾಡಿರ್ತಕ್ಕಂಥದ್ದು, ಜೀವ ಬೆದರಿಕೆ ಹಾಕಿರ್ತಕ್ಕಂಥದ್ದು, ಸೌಜನ್ಯ ಹೋರಾಟ ಅಂದರೆ ಸಾಕು, ಯಾಕೆ ಇವರು ಇಷ್ಟೊಂದು ಹುರ್ಕೊಂಡು ಬೀಳ್ತಾವ್ರೆ ನನಗಂತೂ ಅರ್ಥ ಆಗ್ತಿಲ್ಲ. ಈ ಥರ ಮಾಡ್ತಕ್ಕಂಥದ್ದು ಅದು ಹಿಂದಿಂದ ನಡ್ಕೊಂಬಂದಿದೆ. ಧರ್ಮಸ್ಥಳದ ದಣಿಗಳು ಎದುರಿಸಿ ಬೆದರಿಸಿ ಭೂ ಕಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಒಂದೇ ಪ್ಯಾಟ್ರನ್. ಅವರ ಉಚ್ಚೆ ಕುಡಿದ ಮೇಲೆ ಕುಡ್ದಾಳೋ ಬಿಟ್ಟಾಳೋ ಗೊತ್ತಿಲ್ಲ, ಈ ಅಮ್ಮನ ಆಡಿಯೋ ಕೇಳಿಸ್ಕೊಂಡ್ರೆ ನಿಮಗೆ ಅನಿಸುತ್ತೋ ಬಿಡುತ್ತೋ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಕುಡಿತಕ್ಕಂಥದ್ದಕ್ಕೆ ಆ ಅಮ್ಮ ಈ ಥರ ಭಾಷೆ ಮಾತಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅದರಲ್ಲಿ ಜ್ವಾಲಾಮುಖಿ ಚಾನಲ್ ಅಂದರೆ ನನ್ನ ಚಾನಲ್, ಇವನಿಗೆ ಬೇರೆ ಏನು ಕೆಲಸ ಇಲ್ಲ, ಹೆಂಡ್ತಿ ಫೋಟ, ಮಕ್ಕಳ ಫೋಟ, ಬೆತ್ತಲೆ ಮಾಡಿರ್ತಕ್ಕಂಥ ಫೋಟೋ ಇಟ್ಕೊಂಡು ಕಂಟೆಂಟ್ ಮಾಡ್ತಾರಂತಂದೇಳಿ ಬಾಯಿಗೆ ಬಂದಂಗೆ ಹೇಳ್ತಾಳಲ್ಲ, ಈ ಅಮ್ಮಗೆ ಏನು ಬೇಕು? ಈ ಅಮ್ಮ ಮೆಂಟ್ಲು ಅನ್ನಬೇಕು, ಅರ ಹುಚ್ಚಿನೋ? ಈ ಥರ ತೇಜವಾದಿ ಮಾಡಿ ಸೌಜನ್ಯ ಹೋರಾಟಗಾರನ ದಿಕ್ಕು ತಪ್ಪಿಸುವಂತೆ ಕೆಲಸ ಮಾಡ್ತಾಳೆ. ಅದರಲ್ಲಿ ಹೇಳ್ತಾಳೆ, ಒಂದು ವಿಡಿಯೋ ಮಾಡಿ, ಸೌಜನ್ಯ ಹೋರಾಟ ಯಾಕೆ ಬೇಕು, ನಿಲ್ಲಿಸ್ಬಿಡಿ. ಆದರೆ ಇವ್ರ ಮನೆಯಲ್ಲಿ ಇವ್ರಿಗೆ ಯಾರಿಗನ್ನ ಆಗಿದ್ದರೆ, ಇವಳಿಗೆ ಆಗಿದ್ದರೆ ನಿಲ್ಲಿಸಿ ಅಂತ ಹೇಳ್ತಾಳ, ಇವಳಿಗೆ ಆಗಿದ್ದರೆ ನಿಲ್ಲಿಸಂತ ಹೇಳ್ತಾಳ. ಈ ಕನಿಷ್ಠ ಗೋಡು ಇವಳಿಗೆ ಏನಾದರೂ ಆಗಿದ್ದರೆ ನಿಲ್ಲಿಸಿ ಅಂತ ಹೇಳ್ತಾಳ. ಸ್ನೇಹಿತರೆ ನೋಡಿ, ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಮಾತಾಡೇಬಾರ್ದು, ಹೋರಾಟ ಮಾಡಲೇಬಾರ್ದು. ಇವಳು ಯಾರ್ರೀ ಹೇಳೋಕ್ಕೆ? ಈ ಅಮ್ಮ ಯಾರ್ರೀ ಹೇಳೋಕ್ಕೆ? ಧರ್ಮಸ್ಥಳ ದಣಿಗಳಾದರೂ ಏನಾದರೂ ಈ ಅಮ್ಮ ಕಾಂಟ್ರಾಕ್ಟ್ ಕೊಟ್ಟಿದ್ದಾರಾ ಸೌಜನ್ಯ ಹೋರಾಟಗಾರನ ದಿಕ್ಕು ತಪ್ಪಿಸು, ಅವ್ರನ್ನ ಹಂಗೆ ಬೈ ಇವ್ರು ಹಿಂಗೆ ಬೈ ಅಂತ? ಇದನ್ನೆಲ್ಲ ನೋಡ್ತಾ ಇದ್ದರೆ ಹಾಗೆ ಅನಿಸುತ್ತೆ. ಸ್ನೇಹಿತರೆ, ಈಗ ನಿಮಗೆ ನಾನು ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಆ ಅಮ್ಮನ ಭಾಷೆ, ಮ್ಯಾಜಿಕ್ ಅಜ್ಜಿ ಏನು ಮಾತಾಡಿದರೆ, ಕನಿಷ್ಠ ಕಾಸರಗೋಡಿಗೆ ಏನು ಮಾತಾಡಿದರೆ ಅದರ ಆಡಿಯೋ ಆಗ್ತದೆ, ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಗ್ಕೊಂಡ್ಕೊಳ್ಳಿ. ನಮಸ್ಕಾರ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಹೋರಾಟಗಾರರಿಗೂ ಸ್ವಾಗತ. ಈ ಆಡಿಯೋವನ್ನು ಕೇಳಿಸ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ, ನಾನು ಅನಿತಾ ಕಾಸರಗೋಡು. ಈಗ ನನ್ನ ಡ್ಯೂಟಿ ಮುಗೀತು, 7 to 4 ಬಿಸಿ ಇರ್ತೀನಿ, ಮಾತಾಡಲ್ಲ. ನಾನು 6 ಗಂಟೆವರೆಗೆ ಫ್ರೀ ಇದ್ದೀನಿ, ಮಾತಾಡಿ. ನಾನು ಚಕ್ರವರ್ತಿ ಅಂತ. ನೀವು ಚಕ್ರವರ್ತಿ ಅವರ ಅಪ್ಪನ ನಂಗೆ ಗೊತ್ತಿಲ್ಲ. ನೀವು ಅನಿತಾ ಅವರ ಅಪ್ಪನೂ ನನಗೂ ಗೊತ್ತಿಲ್ಲ. ಸರಿ. ಆಮೇಲೆ ಅದಲ್ಲ, ನಾನು ಕೇಳೋದೇನಪ್ಪ ಅಂದ್ರೆ ನನ್ನ ಬಗ್ಗೆ ಯಾರೋ ನಂಬರ್ ಕೇಳ್ತಾ ಇದ್ದೀರಲ್ಲ, ಕೊಟ್ಟೆ ಅವರಿಗೆ. ಅವ್ರ ನಂಬರ್ ನೀವು ಕೊಡ್ಬೇಕಲ್ಲ ನನಗೆ. ಯಾಕೆ ಕೊಡ್ಬೇಕು ನಾನು? ಯಾಕೆ ಯಾಕೆ ಕೊಡಕ್ಕಾಗದಿಲ್ಲ? ಕೊಡ್ಬೇಕು? ಅವರಿಗೆ ಬೇಕಿದ್ದು ನಿಮ್ ನಂಬರ್, ನಿಮ್ಗೆ ಯಾಕೆ ಅವ್ರ ನಂಬರು? ಹೌದಾ, ಅವ್ರಿಗೆ ಬೇಕಾಗಿತ್ತ? ಆಮೇಲೆ ಮತ್ತೊಂದು ನೀವೇನಂದ್ರಲ್ಲ, ಅವ್ರ ಮನೆ ಚಕ್ರವರ್ತಿ ಅವ್ರ ಮನೆ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡ್ತಾನಂತಂದು. ನೀವು ಅದು ಮಾಡ್ತೀರಿ ಕಂಟೆಂಟ್ ಇಲ್ಲ ಅಂದ್ರೆ? ಯಾಕಂದ್ರೆ ನಾನು ಒಬ್ಳು ಹೆಣ್ಮಗಳು, ನನ್ನ ಮೇಲೆ ಗೌರವ ಹೆಣ್ಮೇಲೆ ನಿನ್ ಮಕ್ಳನ್ನು ಹಾಗೆ ಮಾಡೋದಲ್ಲ ನಾಳೆ ನಿನ್ ಮಗಳನ್ನ? ನಾನು ಎಷ್ಟು ವಿಡಿಯೋ ಮಾಡಿದೀನಲ್ಲ ಈಗಾಗಲೇ. ಈಗ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಮಕ್ಳಿಗೆ ಅವಮಾನ ಮಾಡಲ್ಲ ನೀನು. ಫಸ್ಟ್ ಆಫ್ ಆಲ್ ನೀನು ಜ್ವಾಲಾಮುಖಿ, ಅವನು ಅಕ್ಷರ ರಾಜ ಮೀಡಿಯಾದವನು, ಮತ್ತೆ ಇವರಿಗೆಲ್ಲ ಬುದ್ಧಿ ಬಂದಿದೆ. ನಮ್ಮ ರಾಂಪೇಜ್ ಒಳ್ಳೆ ಹುಡುಗ, ನನ್ ಬಗ್ಗೆ ಏನಾದ್ರೂ ಒಂದು ನ್ಯೂಸ್ ಮಾಡಿದಾನ? ಅವನು ಮಾಡಿಲ್ಲ. ಒಂದೇ ಕುಟುಂಬದ ತರ ಇಟ್ಟಿದ್ದು ನಿನ್ ವಿಡಿಯೋ. ನಾನು ನಿಂಗೋಸ್ಕರ ಬೈಬೇಕಿತ್ತು, ಮೊನ್ನೆ ಜ್ವಾಲಾಮುಖಿ ಅವರಿಗೆ ಬೈದು ನಂಗೆ ಕನ್ಫ್ಯೂಷನ್ ಆಯ್ತು. ಅವ್ರಂದ್ರು, ಅಮ್ಮಾರೆ ನಾನಲ್ಲ, ಅವನು ಚಕ್ರವರ್ತಿ ಯಾರು ನಂಗೆ ಗೊತ್ತಿಲ್ಲ. ನೋಡಿದ್ರೆ ನೀವೆಲ್ಲ ಒಂದೇ ತಾಯಿ ಮಕ್ಕಳು, ಗೊತ್ತಾಯ್ತಾ? ನಿಮ್ ಉತ್ತರ ಕರ್ನಾಟಕದ ಮಂದಿ ಬರೇ ಹಳ್ಕಟ್ ಮಕ್ಕಳು. ಆಮೇಲೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ವೈರಲ್ ಮಾಡು ಇದನ್ನ, ಆಯ್ತಾ? ಇಲ್ಲ ನಾನು ಮಾಡಿದೀನಿ. ಈಗ ನಂಗೊಬ್ರು ಕಾಲ್ ಮಾಡಿದ್ರು, ಅವರು ರಿಟೈರ್ಡ್ ಎಂಪ್ಲಾಯಿ, ಆಯ್ತಾ? ಅವ್ರು ಹೇಳಿದ್ರು, ಮೇಡಮ್ ನೀವು ಚಕ್ರವರ್ತಿ ಅವನ ವಿಡಿಯೋ ನೋಡ್ದೆ, ಅವ್ನ್ ಬರೇ ಹೊಲಸು ಮಾತಾಡ್ತಾನೆ, ಅವನ್ ಡಬ್ರಾ ಗ್ರಾಜುಯೇಟ್ ಅಲ್ಲ, ಒಬ್ಬ ಅಧ್ಯಾಪಕನ ನಾಲಾಯಕ ಅವನು. ಸೊ ನೀವು ಅವನಿಗೋಸ್ಕರ ಉತ್ತರ ಕರ್ನಾಟಕ ಮಂದಿಯನ್ನು ಬೈಬೇಡಿ ಅಂತ. ನಾನು ಅವ್ರಿಗೆ ಒಂದೇ ಹೇಳಿದೆ, ಸರ್ ನಾನು ಕಾಸರಗೋಡಿನವಳು, ನಾನು ಕೆಟ್ಟದಾಗಿ ಮಾತಾಡಿದ್ರೆ ನನ್ನ ಗ್ರಾಮದವರಿಗೆ, ನನ್ನ ಕಾಸರಗೋಡು ಜಿಲ್ಲೆಯವರಿಗೆ ಬೇಜಾರಾಗುತ್ತೆ. ನಮ್ಮ ಊರಲ್ಲಿ ಒಬ್ಳು ಇಂಥ ಹೆಣ್ಮಗ್ಳು ಇದ್ದಾಳಲ್ಲ, ಹುಚ್ಚಿದ್ದಾಳಲ್ಲ ಅಂತ, ಆಯ್ತಾ? ಸೊ ಒಬ್ಬ ಚಕ್ರವರ್ತಿಯಿಂದ ಇಡೀ ಊರಿನ ಹೆಸರು ಹಾಳಾಗುತ್ತೆ ಸರ್. ಫಸ್ಟ್ ನೀವು ಉತ್ತರ ಕರ್ನಾಟಕದವರಾದ್ರೆ ಅವರಿಗೆ ನಂಬರ್ ಕೊಟ್ಟಿದ್ದೀನಿ, ಅವ್ರು ಫೋನ್ ಮಾಡಿದ್ರೆ ಗೊತ್ತಿಲ್ಲ, ಅವನಲ್ಲಿ ನಿಲ್ಲಿಸಕ್ ಹೇಳಿ.
ನೀವು ನಿಲ್ಲಿಸ್ಬೇಕಲ್ಲ, ನೀವು ನಿಲ್ಲಿಸ್ಬೇಕು. ನಾನು ನಿಲ್ಸಿದ್ದು ನಿಮ್ದಲ್ಲ, ನಂಗೆ ಮಟ್ಟಣ್ಣನವರ ಚರಿತ್ರೆ ಬಯಲ್ ಮಾಡ್ತೀನಿ ನಾನು. ನೀವು ಅದಲ್ಲ ಮಟ್ಟಣ್ಣನವ್ರ ಚರ್ಚೆ ಬಯಲು ಮಾಡೋದು, ಶೆಟ್ಟಿ ಅವರು ಮಾಡೋದು, ಅದು ನೆಕ್ಸ್ಟ್, ಅದು ನೆಕ್ಸ್ಟ್. ದಕ್ಷಿಣ ಕನ್ನಡದ ಅವನಿಗಿದೆ, ಅವನ ಬುರುಡೆ ಪುರಾಣ ನಾನು ಬದಿಗೆ ಹೇಳ್ತೀನಿ. ಹಿ ಈಸ್ ಎ ಕಲ್ಪ್ರಿಟ್ ಪೊಲೀಸ್ ಆಫೀಸರ್, ಯು ನೋ. 3 ಲಕ್ಷ ಲಂಚ ತಗೊಂಡು ಸಿಕ್ಕಾಕೊಳ್ಬಿಡುವಾಗ ಅದನ್ನ ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಹಿಸ್ ಕೊಲೀಗ್ ಓನ್ಲಿ ಸೆಡ್ ಮೀ. ಆ ಟೈಮಲ್ಲಿ ಅದಕ್ಕೆಲ್ಲ ದಾಖಲೆ ಇದೆ, ಆಯ್ತಾ. ನೆಕ್ಸ್ಟ್ ವೀರೇಂದ್ರ ಹೆಗ್ಡೆ ಅವರ ಜೊತೆನೆ ಇದ್ದು ಅವರನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ನೋಡಿದ್ರೆ ಹಿಸ್ ಟಾರ್ಗೆಟ್ ಇಸ್ ಧರ್ಮಸ್ಥಳ ಟೆಂಪಲ್. ನಾನ್ ಬಿಡಲ್ಲ ಅದು. ಅದು ಆಯ್ತಾ, ಓಕೆ ಓಕೆ, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅಲ್ಲಲ್ಲ ನೋಡಿ, ಪರ ವಿರೋಧ ಚರ್ಚೆ ಇರ್ತಾವ್ರ ಮೇಡಮ್. ದಕ್ಷಿಣ ಕನ್ನಡಕ್ಕೆ ಅನಿತಾ ಮೇಡಮ್, ಪರ ವಿರೋಧ ಚರ್ಚೆ ಇರ್ತಾವ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಪರ ವಿರೋಧ ಇರ್ತಾವ, ಅದು ನೀವು ಮಾಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ, ನೀವು ಆ ಕೆಲಸ ಮಾಡ್ರಿ. ಆದ್ರ ಚಕ್ರವರ್ತಿ ಅವ್ರ ಮನೆ ಹೆಣ್ಮಕ್ಳನ್ನ ತಗೊಂಡು ಬತ್ತಲೆ ಮಾಡಿ ವಿಡಿಯೋ ಮಾಡ್ತಾರ ಅನ್ನೋ ಮಾತು ತಪ್ಪು. ಆಮೇಲೆ ಪ್ರಾದೇಶಿಕವಾಗಿ ಬೆಂಕಿ ಹಚ್ಚತಕ್ಕಂತ ಕೆಲಸ ತಪ್ಪು ನಿಮ್ಗೆ. ಪ್ರಾದೇಶಿಕವಾಗಿ ಬೆಂಕಿ ಹಚ್ಚತಕ್ಕ ಕೆಲಸ ತಪ್ಪದು ನಿಮ್ದು. ಅಲ್ಲ, ಧಾರವಾಡನವ್ರು ಇದ್ದು, ಧಾರವಾಡನಾಗ ಇದ್ದು, ಚಕ್ರವರ್ತಿನ ಅಲ್ಲ, ಚಕ್ರವರ್ತಿನ ಆ ಊರಿನವರು ಏನಾದ್ರೂ ಮಾಡ್ಲಿ, ಚಪ್ಪಲ್ ತೆಗೆದು ಹೊಡಿಬೇಕು. ಅಲ್ಲ, ಅದಕ್ಕಿಂತ ಮುಂಚೆ ಏನ್ ಮಾತಾಡಿದ್ರಲ್ಲ, ಅದು ಸಾಯಿಸ್ಬೇಕು. ಹೌದು, ಸಾಯಿಸ್ಬೇಕು. ವೆರಿ ಗುಡ್. ಆಮೇಲೆ ಏನಾದ್ರೂ ಮಾಡ್ಲಿ. ಅಲ್ಲ, ನಾನು ಕೇಳೋ ಉದ್ದೇಶ ಏನಪ್ಪಾ ಅಂದ್ರ, ನೀವು ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನಾನು ನಿಮ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಯು ಕಮ್ ಟು ಬ್ಯಾಂಗ್ಳೂರ್, ಬಿಟಿಎಂ ಅಲ್ಲಿ ಬಂದು ಸೆಕೆಂಡ್ ಸ್ಟೇಜ್ ಗೆ ಬಂದು ಬಿಟಿಎಂ ಬಸ್ ಸ್ಟಾಪ್ ಅಲ್ಲಿ ಇದ್ದು ನಂಗೆ ಕಾಲ್ ಮಾಡು, ಇಲ್ಲಾಂದ್ರೆ ಬೊಮ್ಮನಹಳ್ಳಿ ನನ್ನ ಮನೆ. ಅಲ್ಲ, ಬಸ್ ಸ್ಟ್ಯಾಂಡ್ ಬಂದು ಕಾಯಕ್ ನಾವೇ ನಾಯಿಗಳದೇವೇನ್ರಿ ಮೇಡಮ್? ಅಲ್ಲ, ನಿಮ್ಮ ಏರಿಯಲ್ಲಿ ಬರ್ಲಿ, ನಾನು ಈ ಬೆಳಗಾವಿ ಆ ಬಿಸ್ಲಿಗೆ ನಂಗೆ ಬರಕ್ಕಾಗಲ್ಲ. ಅಂದ್ರೆ ನೀವು ಈ ಬಿಸ್ಲಿಗೆ ನಿಮ್ಗೆ ಬರಕ್ ಆಗಂಗಿಲ್ಲ ಅಂದ್ರೆ ಹೆಂಗಾಗ್ತದೆ ಮೇಡಮ್? ಇಲ್ಲ, ಹುಬ್ಳಿಗೆ ಬರ್ರಿ. ಹುಬ್ಳಿಗೆ ಬರ್ತೀನಿ, ಬಟ್ ನಾನು ಹೇಳ್ತೀನಿ 18ಗೆ ನಂಗೆ ಕೋರ್ಟ್ ಇದೆ. ಮೇಡಮ್ ನೋಡಿ, ಅದು ನಿಮ್ ಪರ್ಸನಲ್. ಮೇಡಮ್ ಅದು ನಿಮ್ ಪರ್ಸನಲ್, ಅದ್ರ ಬಗ್ಗೆ ಕೇಳ್ತಾರೆ, ಅದು ನಿಮ್ ಪರ್ಸನಲ್. ಜಾಬ್ಲೆಸ್ ಅಲ್ಲ ನಾನು ಮೇಡಮ್. ನಾವು ಜಾಬ್ ಇದ್ದವ್ರೆ, ನಾವು ಜಾಬ್ ಮಾಡ್ತಾ ಇರೋದೇ. ಮೇಡಮ್ ನಾನ್ ಕೇಳೋದು ನೋಡಿ ಮೇಡಮ್, ನಾನ್ ಕೇಳೋದು ಏನಪ್ಪಾ ಅಂದ್ರೆ, ನೀವು ನನ್ನ ಬಗ್ಗೆ ನೋಡಿ ಮೇಡಮ್, ನೀವು ನನಗೆ ಏನ್ ಬೇಕಾದ್ರೂ ಅನ್ಬೋದಾಗಿತ್ತು. ಆದ್ರೆ ನೀವು ನನ್ನ ಬಗ್ಗೆ ಏನ್ ಬೇಕಾದ್ರೂ ಅನ್ಬೋದು. ಆದ್ರೆ ಮಗಳನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡ್ತಾನ, ಆಮೇಲೆ ಪ್ರಾದೇಶಿಕವಾಗಿ ಬೆಂಕಿ ಹಚ್ಚತಕ್ಕಂತ ಕೆಲಸವನ್ನ ನೀವು ಮಾಡಬಾರ್ದು. ಇದೇ ಅಷ್ಟೇ ನನಗೆ ಬೇಜಾರಾಗಿದ್ದು. ಉಳ್ಕಿದ ಪರವಿರೋಧ ಚರ್ಚೆ ಇದ್ದೇ ಇರ್ತದ, ಅದು ನಡೀಲಿ. ನಿನ್ನ ಮಗಳ ಸೌಜನ್ಯಗಳಿಗೆ ನ್ಯಾಯ ಸಿಗೋವರೆಗೂ ಇರ್ಲಿ. 100ಕ್ಕೆ 100 ನೀನು ನನ್ನ ಒಂದು ಹೆಣ್ಣು ಮಗಳಾಗಿ ನಂಗೆ ಗೌರವ ಕೊಡದವ ನೀನು. ಅಲ್ಲ, ನಾನು ಗೌರವ ಕೊಟ್ಟಿದ್ದೇನೋ ಇಲ್ಲೋ ಅನ್ನೋದು ನಮ್ಮ ಬೆಳಗಾವಿ ನ್ಯಾಯಾಲಯದಲ್ಲಿ ಎಲ್ಲಾ ವಕೀಲರಿಗೆ ಹೇಳಿಬಿಟ್ಟಿದ್ದೀನಿ. ನಾನು ವಿಡಿಯೋಗಳನ್ನ ತೋರಿಸ್ಬಿಟ್ಟಿದ್ದೀನಿ. ನಾನು ಎಷ್ಟು ಮಟ್ಟಿಗೆ ಗೌರವ ಕೊಟ್ಟಿದ್ದೀನಿ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಏನ್ ಬೇಕಾದ್ರೂ ಮಾಡ್ಕೋ. ಯಾಕಂದ್ರೆ ನಿನ್ನ ಒಂದೇ ಒಂದು ವಿಡಿಯೋವನ್ನು ನಾನು ನೋಡಿಲ್ಲಲ್ಲ. ಅಲ್ಲ, ನೀನ್ ನೋಡೋದು ಬೇಡ, ಮತ್ತೆ ನೀನ್ ನೋಡಿಲ್ಲ ಅಂದ್ರೆ ನಿನಗೆ ಹೆಂಗ್ ಗೊತ್ತಾಗ್ತದೆ ಇದು? ನಾನು ಸುಮ್ನೆ ಕಮೆಂಟ್ ಹಾಕಿ ಹೋಗ್ತೀನಿ. ಯಾರ್ಯಾರು ಹೇಳ್ತಾರೆ ಈ ತರ. ನಾನು ಹೇಳಿದೆ ಬಿಟ್ಟು ಹುಚ್ಚಿ ಹಿಡ್ತಿದ್ದೆ ಅವನಿಗೆ. ಓಕೆ, ಸಿಂಪಲ್ ಒಂದು ಪ್ರಶ್ನೆ. ಕಲ ಮಾತಾಡೋದಿಲ್ಲ. ಇಲ್ಲ, ಹಂಗಲ್ಲ. ಕೇಳು, ಲಿಸನ್ ಟು ಮಿ. ಶೈಲಜಾ ಅಮರ್ತ್ ಎಂಬ ಡಬ್ಬ ಲಾಯರ್ 3 ದಿವಸ ವಿಡಿಯೋ ಮಾಡಿದ್ರು. ಏನಾಯ್ತು? ಹಿಡಿದು ವಿಡಿಯೋ ತಗೊಂಡು ವಕೀಲ ಸಂಘಕ್ಕೆ ಕಳಿಸಿದ್ವಿ, ಜಡ್ಜಿಗೆ ಕಳಿಸಿದ್ವಿ, ನಾಗಪ್ರಸನ್ನ ಜಡ್ಜಿಗೆ ಕಳಿಸಿದ್ವಿ ನಾವು, ಆಯ್ತಾ. ಬೇರೆಯವರ ಮೂಲಕ ಕಳಿಸಿದ್ವಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಒಂದೇ ಹೇಳಿದ್ರು ಅವರು, ಆಯ್ತಾ. ಆಮೇಲೆ ಆಮೇಲೆ ಈಗ ಎಲ್ಲಿ ಮಾತಾಡ್ತಾಳೆ? ಬೀಳುವಲ್ಲಿಂದ ಬೀಳಿದೆ, ಬೇಕಾಗಿಲ್ಲ. ಅಕ್ಷರ ಅವರೇ ರಾಜ್ಯ ಏನ್ ಮಾಡ್ತಾರೆ, ಹಿಂಗೆ ನಾನು ಬಾಯಿಗೆ ಬಂದ ಬೈದೆ, ಅವನು ನಿಲ್ಸಿದ. ಬೇಕಾಗಿಲ್ಲ. ತಿಳ್ಕೊಂಡು ನಿನ್ ಕಡೆ ಬಯಸ್ಕೊಂಡು ನಿಲ್ಸಿದ ತಪ್ಪು. ಇಲ್ಲ, ಜ್ವಾಲಾಮುಖಿ ಅವರು ಇದ್ರು. ನಾನು ನಿನ್ ಕಡೆ ಬಯಸ್ಕೊಂಡು ನಿಲ್ಸ್ಬೇಕು ವಿಡಿಯೋ? ನೀನ್ ಬಯೋದ್ ಬಂದ್ ಮಾಡು, ನಾನು ಬಂದ್ ಮಾಡ್ತೀನಿ. ನೀನ್ ಬಯೋದ್ ಬಂದ್ ಮಾಡು, ನಾನು ಬಂದ್ ಮಾಡ್ತೀನಿ. ಹಲೋ, ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲ್ ಅನ್ನು ಹೋಲ್ಡ್ ನಲ್ಲಿಟ್ಟಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿರಿ. The person you are speaking with has put your call on hold. Please stay on the line. आप जिस व्यक्ति से बात कर रहे हैं उसने आप ಹಲೋ ಮೇಡಮ್. ಹಲೋ, ಹೇಳಿ ಮೇಡಮ್. ಏನು ಎನ್ನ ಪಾತ್ರ ಪಂಟಾನ ಈಗ ಚಕ್ರವರ್ತಿ ಲೈನ್ ಒಳ್ಳೆ ಎನ್ನ ಪಾತ್ರ ಪೂರ ಪಂಟಾನ. ನಾನು ಈಗ ಕನ್ನಡ ಮಂಗಳಾರತಿ ಮಂಪ್ಲವ ಹೇಳು ತಿನ್ಪುಣಾಯ್ ಧಾರವಾಡತೆ ಬೆಳಗಾವಿ ಚಕ್ರವರ್ತಿನ ಪಾತಿರ್ಲೆ ಲೈನ್ ತುಳ್ಳೆ ಕನ್ನಡ ಪಾತಿರ್ಲೆ ತುಳು ಬರ್ತೀರಿ. ಹೇಳಿ ಚಕ್ರವರ್ತಿ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಮೇಡಮ್ ಆರಾಮಿದ್ದೀನಿ ಮೇಡಮ್, ನೀವು ಆರಾಮಿದ್ದೀರಲ್ಲ? ನಾನು ಆರಾಮಾಗಿದ್ದೀನಿ. ಸೌಜನ್ಯ ಶಾಪ ನನಗೆ ಅಲ್ವಾ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಮೇಡಮ್. ನೀವು ಯಾರು ಮಾತಾಡೋದು? ಫೋನ್ಯಾಗ ಯಾರಾದರೂ ಮಾತಾಡಿದ್ರೆ ಯಾರು ಅಂತ ನನಗೆ ಗೊತ್ತಾಗಬೇಕು. ಸುಜಾತ ಭಟ್. ಓ ಮೇಡಮ್, ಆರಾಮಿದ್ದೀರಿ ನೀವು?
ಸೌಜನ್ಯ ಶಾಪ ಅಂತ ಹೇಳಿದ್ರಲ್ಲ. ಮೇಡಮ್ ನೀವು ಆರಾಮಾಗಿರ್ರಿ, ನಿಮ್ಗೆ ವಯಸ್ಸಾಗ್ಯದ, ಹಾಂ ಫಸ್ಟ್ ಕ್ಲಾಸ್ ಆಗಿರ್ರಿ, ಓಕೆ ನೀವು ಆರಾಮಾಗಿರ್ರಿ, ನಿಮ್ಗೆ ಏಜ್ ಆಗ್ಯದ ಚಕ್ರವರ್ತಿಯವರೇ, ಮೇಡಮ್, ನಿಮ್ಗೆ ಏಜ್ ಆಗ್ಯದ, ನೀವು ಆರಾಮಾಗಿರ್ರಿ. ನಾನು ಮಾತಾಡೋದು ಯಾರ ಜೊತೆಪ್ಪ ಅಂದ್ರೆ ನನಗೆ ಗೊತ್ತು ನೀವು ಅವ್ರ ಮನೆಯಲ್ಲಿ ಇರೋದು ಅನ್ನೋದು ಗೊತ್ತು. ನೀವು ಆರಾಮಾಗಿರ್ರಿ ಮೇಡಮ್, ನಿಮ್ದು ಏಜ್ ಆಗ್ಯದ, ಓಕೆ ಮನೆಯಲ್ಲಿಲ್ಲ. ಓಕೆ ನನ್ನ ಮನೆ ಇದೆ, ಓಕೆ ಅವ್ರ ಮನೆಯಲ್ಲಿಲ್ಲ ನಾನು. ಇಲ್ಲ ಮೇಡಮ್, ನಾನು ನಿಮ್ಮ ಬಗ್ಗೆ ಏನಿಲ್ಲ, ನನಗೆ ಅಂತ ಕಾಸರಗೋಡು ಮೇಡಮ್ ಜೊತೆ ಮಾತಾಡಬೇಕಾಗಿತ್ತು. ನೀವು ನನ್ನ ಬಗ್ಗೆ ಏನೂ ವಿಡಿಯೋ ಮಾಡಿಲ್ಲಲ್ಲ, ನಾನು ನಿಮ್ಮ ಜೊತೆ ಮಾತಾಡಿ ಏನು ಮಾಡಲಿ, ವೇಸ್ಟ್ ಅಲ್ಲ ಮೇಡಮ್. ಅಲ್ಲ, ನೀವು ನನ್ನ ಬಗ್ಗೆ ವಿಡಿಯೋ ಮಾಡಿದ್ದೀರಲ್ಲ, ಸೌಜನ್ಯ ಇಲ್ಲ ಇಲ್ಲ, ಅದು 2 ತಿಂಗಳ ಹಿಂದೆ ಮಾಡಬೇಕಾಗಿತ್ತು, ಮಾಡಿದ್ವಿ. ಆಮೇಲೆ ನಮಗೆ ನೋಟಿಸ್ ಬಂತು, ಅದ್ರ ಬಗ್ಗೆ ನಾವೆಲ್ಲ ಕ್ಲೋಸ್ ಮಾಡಿದ್ವಿ. ನನ್ನ ಪರಿಸ್ಥಿತಿಯನ್ನ, ನನ್ನ ಒಂದು ಇದನ್ನ ಪ್ರಶ್ನೆ ಮಾಡಿದ್ರಾ ನೀವು? ಯಾರ ಇಲ್ಲ ಅಲ್ಲ, ಅದನ್ನ ಪರ್ಸನಲ್ ಮಾಡಿ ಅದನ್ನ ಯಾರು ಪ್ರಶ್ನೆ ಮಾಡಬೇಕಲ್ಲ, ಅದನ್ನೆಲ್ಲ ಅವ್ರು ಪ್ರಶ್ನೆ ಮಾಡಿ ಬಿಟ್ಟಿದ್ದಾರೆ. ನಮ್ಗೆ ಯಾವಾಗ ನೋಟಿಸ್ ಬಂತಲ್ಲ, ನೋಟಿಸ್ ಬಂದ ತಕ್ಷಣ ಕೆಲವೊಂದಿಷ್ಟು ವಿಷಯಗಳಿಂದ ದೂರ ಇದೀವಿ ನಾವು. ನಮ್ಗೆ ಯಾರು ಕೌಂಟರ್ ಕೊಡ್ತಾರಲ್ಲ ಮೇಡಮ್, ಅವ್ರಿಗೆ ನಾವು ಕೌಂಟರ್ ಕೊಡಲೇಬೇಕಾಗ್ತದೆ, ಅವ್ರ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಕೌಂಟರ್ ಕೊಡೋದು ಓಕೆ, ನೀವು ಕೌಂಟರ್, ನಿಮ್ಮ ಒಂದು ಮಾಸ್ಟರ್ ವೃತ್ತಿಗೆ, ನಿಮ್ಮ ಒಂದು ವೃತ್ತಿಗೆ ಇದು ಅಲ್ಲ. ಎಸ್ ಮೇಡಮ್, Actually, ಎಸ್ ನಾನು ಹೇಳುದು ಇದು ಅಲ್ಲ, ಇದು ಈ ವೃತ್ತಿಗಿಂತ ಈಗ ಇಬ್ರು ಕೂಡಿ ಮಾತಾಡಕತ್ತಿರಲ್ಲ, ಭಾಳ ಚಲೋ ಆಯ್ತು, ಇಬ್ರು ಮಾತಾಡ್ರಿ, ನನಗೆ ಭಾಳ ಇಂಪಾರ್ಟೆಂಟ್ ಅದ ಇದು. ಇಂಪಾರ್ಟೆಂಟ್ ಇರ್ಲಿ ನಿಮ್ಗೆ. ಹಾ, ಇಂಪಾರ್ಟೆಂಟ್ ಅದ. ನಾನು ಒಂದು ವಿಚಾರ ಹೇಳ್ತೀನಿ. ನನ್ನನ್ನ ಕಾಂಟ್ಯಾಕ್ಟ್ ಮಾಡದೆ ನೀವು ಸೌಜನ್ಯ ಶಾಪ ಅಂತ ನೀವು ಹೇಳಿದ್ರಿ. ನನ್ಗೂ ಸೌಜನ್ಯನ್ಗೆ ಏನ್ ಸಂಬಂಧ ಇದೆ? ಸೌಜನ್ಯನ ಹೋರಾಟದಲ್ಲಿ ನಾನಿಲ್ಲ. ನಂದು ಪರ್ಸನಲ್ ಆಗಿ ನಾನು ಹೋಗಿದ್ದೀನಿ. ನನ್ನ ವ್ಯಕ್ತಿತ್ವ ಮತ್ತು ನನ್ನ ಒಂದು ಇದನ್ನ ನಾನು ತಿರುಗಿ ಯಾಕೆ ಹೇಳಿ ಬಂದಿದ್ದೀನಿ? ನನ್ನ ಆತ್ಮಸಾಕ್ಷಿಗೆ ವಂಚನೆ ಮಾಡಿ ಬಂದಿದ್ದೀನಿ. ನನಗೆ ಯಾರು ಸಪೋರ್ಟ್ ಇಲ್ಲ. ಯಾರು ಸಪೋರ್ಟ್ ಇದ್ರು ಹೇಳಿ ಚಕ್ರವರ್ತಿಯವರೇ? ಮೇಡಮ್, ಸುಜಾತಾ ಭಟ್ ಮೇಡಮ್, ನಿಮ್ದು ಮಾತಾಡೋದಾಗಿದ್ರೆ ನಾನು ಮಾತಾಡ್ತೀನಿ. ಈಗ ನೀವು ಮಾತಾಡೋದಾಗಿದ್ರೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಹೇಳಿ. ಓಕೆ ಮೇಡಮ್, ಈಗ ನೀವು ಬಂದ್ರಿ, ಹೋದ್ರಿ, ಆಮೇಲೆ ನೀವು ಹೇಳಿಕೆಗಳನ್ನ ಕೊಟ್ರಿ, ಆಮೇಲೆ ನೀವು ಆ ಹೇಳಿಕೆಗಳನ್ನ ತಿರ್ಚಿದ್ರಿ, ಆಮೇಲೆ ನಾವು ನಿಮ್ಮ ಬಗ್ಗೆ ನಿಮ್ಗೆ ಸಪೋರ್ಟ್ ಕೂಡ ಮಾಡಿದ್ವಿ. ಅಲ್ಲಲ್ಲ, ಅದು ನನಗೆ ಬೇಕಾಗಿಲ್ಲ. ಅದು 100% ಅದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಉತ್ತರ ಕರ್ನಾಟಕದ ಬಗ್ಗೆ ಯಾರು ಮಾತಾಡಿದ್ರು, ನನ್ನ ಮಗಳಿಗೆ ಯಾರು ಕೆಟ್ಟದಾಗಿ ಶಬ್ದಗಳನ್ನ ಉಪಯೋಗ ಮಾಡಿದ್ರಿ, ಅವ್ರ ಜೊತೆ ಮಾತ್ರ ಮಾತಾಡ್ತೀವಿ ಮೇಡಮ್. ಸುಜಾತಾ ಭಟ್ ಮೇಡಮ್, ನಿಮ್ಮ ಜೊತೆ ಮಾತಾಡೋ ಅವಶ್ಯಕತೆ ನನಗಿಲ್ಲ ನಾನು ನಿಮ್ಮ ಮೇಲೆ ನಾನು ಕೇಸ್ ಮಾಡ್ಬೇಕಾಗುತ್ತೆ. ಮೇಡಮ್. ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾಡ್ರಿ. ನೀವು ಮಾತಾಡಿದ್ದೀರಾ? ಹಾಂ ಮಾಡ್ರಿ. ನಾವು ಯಾವಾಗ ಮಾಡಿದ್ದೀವಿ, ನಮಗೆ ಯಾವಾಗ ನೋಟಿಸ್ ಬಂದದ, ನಮಗೆಲ್ಲ ಗೊತ್ತದ. ನೀವು ಮಾಡ್ರಿ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನೀವು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕೆಟ್ಟದಾಗಿ ನೀವು ಮಾತಾಡಿದ್ದೀರಾ. ಸೌಜನ್ಯ ಶಾಪ ಅಂತ ಹೇಗೆ ಹೇಳಿದ್ರಿ? ಹೌದಲ್ಲ, ಅದ ಯಾಕೆ ಹೇಳಿದ್ನಿ, ಏನು ಹೇಳಿದ್ನಿ ಅನ್ನೋದನ್ನ ನಿಮ್ಮ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನಿಮ್ಮ ಹೇಳಿಕೆಗಳನ್ನ ರಿವೀಲ್ ಮಾಡಿಬಿಟ್ಟು ನಿಮ್ಮ ಹೇಳಿಕೆಗಳನ್ನ ರಿವೀಲ್ ಮಾಡ್ತೀವಿ. ಯಾವಾಗ ರಿವೀಲ್ ಮಾಡ್ತೀವಲ್ಲ ಅವಾಗ ನಿಮಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ರಿವೀಲ್ ಮಾಡ್ತೀರಿ? ನನ್ನ ಆತ್ಮಹತ್ಯೆಗೆ ವಂಚನೆ ಮಾಡ್ಕೊಂಡು ನಾನು ಬಂದಿದ್ದೀನಿ. ರಿವೀಲ್ ಮಾಡಕ್ಕೆ ನೀನ್ ಯಾರು ಮೇಡಮ್? ನೀನ್ ಯಾರು, ನಾನು